ಛತ್ತೀಸ್ಗಢ, ಒಡಿಶಾ ಮತ್ತು ಆಂಧ್ರಪ್ರದೇಶದ ರಾಜ್ಯಗಳನ್ನು ಒಳಗೊಂಡಂತೆ ಒಂದು ದಟ್ಟ ಅರಣ್ಯವಿದೆ. ವನವಾಸದ ಸಮಯದಲ್ಲಿ ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣ ಈ ಕಾಡಿನಲ್ಲಿ ವಾಸವಾಗಿದ್ದರು ಎಂಬ ನಂಬಿಕೆ ಇದೆ. ಆ ಕಾಡಿನ ಹಿಂದೆ ಇದೆ ಒಂದು ಶಾಪದ ಕತೆ. ರಾಮಾಯಣದಲ್ಲಿ ದಂಡಕಾರಣ್ಯ ಎಂಬ ಉಲ್ಲೇಖ ಬರುತ್ತದೆ. ವನವಾಸದ ಸಂದರ್ಭದಲ್ಲಿ ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣ ಇದೇ ಅರಣ್ಯದಲ್ಲಿ ಒಂದಷ್ಟು ಕಾಲ ವಾಸವಾಗಿದ್ದರು. ಆದರೆ ಈ ದಟ್ಟ ಕಾನನದ ಹಿಂದೆ ಒಂದು ಕತೆ ಇದೆ. ಅದು ಋಷಿಯ ಶಾಪದ ಕತೆ. ಏನು ಆ ಶಾಪ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬಿಕೆಗಳ ಪ್ರಕಾರ ದಂಡಕಾರಣ್ಯ ಇರುವ ಪ್ರದೇಶ ಒಂದು ಕಾಲದಲ್ಲಿ ರಾಜನೊಬ್ಬನ ಆಳ್ವಿಕೆಗೆ ಒಳಪಟ್ಟಿತ್ತು. ಸೂರ್ಯವಂಶದ ರಾಜ ಇಕ್ಷ್ವಾಕು. ಈತನಿಗೆ 100 ಮಕ್ಕಳು. ಅದರಲ್ಲಿ ಒಬ್ಬ ದಂಡ. ಈತ ದಾರಿ ತಪ್ಪಿದ ಮಗ ಆಗಿದ್ದ. ಈತ ಧರ್ಮನಿಷ್ಠನಾಗಿರಲಿಲ್ಲ. ತಂದೆಯ ಮಾತನ್ನು ಈತ ಕೇಳುತ್ತಿರಲಿಲ್ಲ. ತನ್ನ ಈ ಪುತ್ರನ ಬಗ್ಗೆ ತಂದೆಗೂ ಕೋಪವಿತ್ತು. ತಮ್ಮ ಪ್ರಸಿದ್ಧ ರಾಜ್ಯವಂಶದ ಮರ್ಯಾದೆಯನ್ನು ಈತ ಉಳಿಸಲಾರ ಎಂಬ ನೋವು ಕೂಡ ಆ ತಂದೆಗೆ ಇತ್ತು. ಹೀಗಾಗಿ ತಂದೆ ಈತನನ್ನು ತನ್ನಿಂದ ದೂರ ಬಿಟ್ಟನು ಮತ್ತು ರಾಜ ಇಕ್ಷ್ವಾಕು ಮಗನಿಗಾಗಿ ವಿಂಧ್ಯ ಮತ್ತು ಶೈವಲ ಪರ್ವತಗಳಿಂದ ಆವೃತವಾಗಿರುವಂಥ ಪ್ರದೇಶದಲ್ಲಿ ಮಧುಮಂತ ಎಂಬ ನಗರವನ್ನು ನಿರ್ಮಿಸಿಕೊಟ್ಟನು. ಶುಕ್ರಾಚಾರ್ಯರನ್ನ ಪುರೋಹಿತರನ್ನಾಗಿ ನೇಮಿಸಿದನು. ಆಚಾರ್ಯರ ಮಾರ್ಗದರ್ಶನವಿದ್ದರೆ ದಂಡನಿಗೆ ಯಾವುದೇ ತೊಂದರೆ ಎದುರಾಗದು ಎಂಬ ಉದ್ದೇಶ ಆ ತಂದೆಗೆ ಇತ್ತು. ಹೀಗೆ ಶುಕ್ರಾಚಾರ್ಯರ ಸಹಕಾರದಲ್ಲಿ ಆಡಳಿತ ಮಾಡುತ್ತಿದ್ದಂಥ ದಂಡ ಆಚಾರ್ಯರ ಆಶ್ರಮಕ್ಕೆ ಹೋಗಿ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಿದ್ದನು. ಒಮ್ಮೆ ಆತ ಆಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಆಚಾರ್ಯರು ಆಶ್ರಮದಲ್ಲಿ ಇರಲಿಲ್ಲ. ಬದಲಾಗಿ ಅವರ ಪುತ್ರಿ ಇದ್ದರು. ಈಕೆಯ ಮೇಲೆ ಕೆಟ್ಟ ದೃಷ್ಟಿ ಬೀರಿದಂಥ ದಂಡ ಆಕೆಯೊಂದಿಗೆ ಅನುಚಿತವಾಗಿ ವರ್ತಿಸಿದನು. ಇತ್ತ ಮನೆಗೆ ಮರಳಿ ಬಂದಂಥ ಶುಕ್ರಾಚಾರ್ಯರಿಗೆ ನಡೆದ ಘಟನೆಯ ಬಗ್ಗೆ ಮಾಹಿತಿ ಗೊತ್ತಾಯಿತು. ಪುತ್ರಿಯ ಸ್ಥಿತಿಯನ್ನು ಕಂಡ ಕೋಪಗೊಂಡಂಥ ಶುಕ್ರಾಚಾರ್ಯರು ಇನ್ನು 7 ದಿನಗಳ ಒಳಗಾಗಿ ನಿನ್ನ ರಾಜ್ಯ ಸರ್ವನಾಶವಾಗಲಿ ಎಂಬ ಶಾಪ ಕೊಟ್ಟರು. ಶುಕ್ರಾಚಾರ್ಯರ ಶಾಪದ ಪರಿಣಾಮ 100 ಮೈಲಿಗಳಷ್ಟು ಪ್ರದೇಶ ಸ್ಮಶಾನ ಸದೃಶವಾಯಿತು. ಯಾವುದೇ ಜೀವಿಗಳ ಕುರುಹು ಕೂಡ ಅಲ್ಲಿ ಉಳಿಯಲಿಲ್ಲ. ಇತ್ತ ಸರೋವರದ ಬಳಿ ಇದ್ದ ತನ್ನ ಆಶ್ರಮದಲ್ಲಿಯೇ ಉಳಿದು ದೇವರ ಪೂಜೆ ಮಾಡಲು ಪುತ್ರಿಗೆ ಶುಕ್ರಾಚಾರ್ಯರು ತಿಳಿಸಿದರು. ಜೊತೆಗೆ ಆಕೆ ಇದ್ದ ಪ್ರದೇಶ ಮಾತ್ರ ಫಲ ಪುಷ್ಪದಿಂದ ಸಂಪತ್ಭರಿತವಾಗಿರಲಿ ಎಂದು ಆಶೀರ್ವದಿಸಿದ್ದರು. ಹೀಗೆ ತನ್ನ ದುರ್ನಡತೆಯಿಂದಲೇ ಇಕ್ಷ್ವಾಕು ವಂಶದ ರಾಜನ ಪುತ್ರ ದಂಡ ಸಂಪೂರ್ಣ ನಾಶವಾಗಿ ಹೋಗಿದ್ದ. ದಿನಗಳು ಉರುಳಿದಂತೆ ಈ ಪ್ರದೇಶ ದಟ್ಟ ಅರಣ್ಯವಾಗಿ ರೂಪ ಪಡೆದುಕೊಂಡಿತ್ತು. ಅಂದಿನಿಂದ ಈ ಅರಣ್ಯಕ್ಕೆ ದಂಡಕಾರಣ್ಯ ಎಂಬ ಹೆಸರು ಕೂಡ ಬಂದಿದೆ ಎಂದು ಕತೆ ಹೇಳುತ್ತದೆ. ತನ್ನ ವನವಾಸದ ಸಮಯದಲ್ಲಿ ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣ ಇದೇ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿದ್ದರು ಎಂಬುದು ನಾವು ರಾಮಾಯಣದಲ್ಲಿ ನೋಡಿಕೊಳ್ಳಬಹುದು. ಇದಾಗಿತ್ತು ಸ್ನೇಹಿತರೆ ದಂಡಕಾರಣ್ಯ ಎಂಬ ಅರಣ್ಯ ಹುಟ್ಟಿಕೊಂಡಂಥ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.